ಸೊ ಲೋಬ್ಸಮ್ ರಾಂಪ ಅವ್ರು ಬಂದು ಅವರು ಟಿಬೇಟಿಯನ್ ಅವರು. ಸೊ ಅವರು 1910ರಲ್ಲಿ ಜನನ ತಗೋತಾರೆ ಚೈನಾದಲ್ಲಿ. ಸೊ ಅವಾಗ ಅವರು ತಗೊಂಡಂತ ಟೈಮಲ್ಲಿ ಅವ್ರ ತಂದೆ ದೊಡ್ಡ ಟಿಬೇಟಿಯನ್ ಆಫೀಸರ್ ಆಗಿರ್ತಾರೆ. ಸೊ ಅವರು ರಾಂಪಾ ಮಾಸ್ಟರು ಒಂದು ಆಟೋಬಯೋಗ್ರಫಿ ಅನ್ನೋದನ್ನ ಬರ್ಕೋತಾರೆ. ಥರ್ಡ್ ಐ ಅನ್ನೋದು ಅವ್ರದ್ದೇ ಆಟೋಬಯೋಗ್ರಫಿ, ಅವರ ಜೀವನ ಚರಿತ್ರೆಯನ್ನ ಕೂಡಿರುವಂತದ್ದು. ಅವ್ರು ಹೆಂಗೆ ಹುಟ್ಟಿದ್ರು, ಅವ್ರು ಇತ್ತು ಅದೆಲ್ಲ. ಸೊ ಅವರು ತುಂಬಾ ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಇಂದ ರಾಂಪಾ ಮಾಸ್ಟರು ಹುಡ್ತಾರೆ. ಅವರು 4 ವರ್ಷ ಇದ್ದಾಗೆ ಅವ್ರಿಗೆ ಥರ್ಡ್ ಐ ವಿಷನ್ ಅನ್ನೋದು ಕಾಣ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಎಲ್ಲಾ ಮಕ್ಕಳ ತರ ಇರೋದಿಲ್ಲ, ಅವರು ತುಂಬಾ ಆ ಡಿಫ್ರೆಂಟ್ ಆಗಿರ್ತಾರೆ. ಅವರು ಲಾಸಾ ಅನ್ನೋ ಊರಲ್ಲಿ ಆ ಟಿಬೇಟ್ ಆ, ಟಿಬೆಟ್ ಅನ್ನೋ ಇದ್ರಲ್ಲಿ ಲಾಸಾ ಅನ್ನೋ ಊರಲ್ಲಿ ಅವರು ಜನನ ಅನ್ನೋದನ್ನ ಅವರು ಪಡಿತಾರೆ. ಸೊ ಅವರು ಅದು ಲಾಸಾ ಅನ್ನೋ ಊರು ಹೆಂಗಿರುತ್ತೆ ಅಂದ್ರೆ ದೊಡ್ಡ ಬೆಟ್ಟದ ಮೇಲೆ ಇರುತ್ತೆ, ತುಂಬಾ ಎತ್ತರವಾಗಿರುತ್ತೆ. ಅವರು ಹುಟ್ಟಿದ್ದು ಮಂಗಳವಾರ, ಅದಕ್ಕೋಸ್ಕರ ಅವ್ರ ಹೆಸರು ಕೂಡ ಟ್ಯೂಸ್ಡೇ ಲಾಮ್ಸಮ್ ರಾಂಪಾ ಅಂತ ಇಡ್ತಾರೆ. ಸೊ ಆದ್ರೆ ಅವರು ಅವ್ರ ಹೆಸರೇ ಟ್ಯೂಸ್ಡೇ ಅಂತ ಇಡ್ತಾರೆ, ಆದ್ರೆ ಅವ್ರ ತಂದೆ ಹೆಸರು ಲಾಬ್ಸಂಗ್ ಅಂತ ಇರುತ್ತೆ. ಇವರು ಸ್ಪಿರಿಚುಯಾಲಿಟಿಗ್ ಬಂದ್ಮೇಲೆ ಇವ್ರ ಹೆಸರನ್ನ ರಾಂಪಾ ಅಂತ ಬದಲಾಯಿಸ್ತಾರೆ. ಇವ್ರು ಲೋಬ್ಸಮ್ ರಾಂಪಾ ಅವ್ರ ತಂದೆ ಬಂದು ಒಂದು ಹೈ ಟಿಬೇಟಿಯನ್ ಗವರ್ಮೆಂಟ್ ಅಲ್ಲಿ ಒಂದು ದೊಡ್ಡ ಉನ್ನತವಾದ ಆ ಪೋಸ್ಟ್ ಅಲ್ಲಿ ಇರ್ತಾರೆ. ಸೊ ಮಗನ ಅವರು ಬೆಳವಣಿಗೆ, ಅವರಲ್ಲಿರೋ ಶಕ್ತಿ ನೋಡಿ ಏನ್ ಮಾಡ್ತಾರೆ, ಇವ್ರನ್ನ ಒಂದು ಗುರುಕುಲ ಅಂತ ನಾವ್ ಈಗ ಏನ್ ಹೇಳ್ತೀವಲ್ಲ ಅದೇ ತರದ್ದು ಒಂದು ಸ್ಕೂಲ್ಗೆ ಸೇರಿಸ್ತಾರೆ. ಅಲ್ಲಿ ಹೆಂಗೆ ಅಂದ್ರೆ ಆ ಸ್ಕೂಲ್ ವಿಶೇಷತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ದೆಲ್ಲ ಇವಾಗ ಸ್ಕೂಲ್ಸ್ ಇದಾವೆ, ಸ್ಕೂಲು ಕಾಲೇಜಸ್. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಕ್ಳು ಬಂದ್ರೆ ಏನ್ ಮಾಡ್ತೀವಿ, ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನೋದನ್ನ ಕೊಡ್ತಾರೆ ಸ್ಕೂಲಲ್ಲಿ. ಆದ್ರೆ ಇವರು ಸೇರಿದಂತ ಸ್ಕೂಲು ಒಂಥರ ಮಿಲಿಟರಿ ಗುರುಕುಲ ತರ. ಅಲ್ಲಿ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ದೆ ಎಲ್ಲರೂ ಎಲ್ಲಾ ತರದ್ದು ಕೆಲ್ಸಗಳನ್ನ ಮಾಡ್ಬೇಕು. ಮೂಲ ಉದ್ದೇಶ ಏನಂದ್ರೆ ಜೀವನದಲ್ಲಿ ಎಲ್ಲಾರು ಎಲ್ಲಾ ತರದ ಕಷ್ಟಗಳನ್ನು ನೋಡಿರ್ಬೇಕು. ಎಷ್ಟೇ ಅವರು ಶ್ರೀಮಂತಿಕೆಯಲ್ಲಿ ಹುಟ್ಟಿದ್ರು ಕೂಡ ಅವ್ರಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಆ ತರದ್ದು ಆ, ಪಾಠ ಅನ್ನೋದನ್ನ ಕಲಿಸ್ತಾರೆ. ಆಮೇಲೆ ಅವ್ರ 4 ವರ್ಷ ಇದ್ದಾಗ ಅವರು ತುಂಬಾ ಜ್ಞಾನಿ ಇರೋದ್ರಿಂದ ಅವರಲ್ಲಿರೋ ಗುರುಗಳು ಅವ್ರನ್ನ ಗುರ್ತಿಸ್ತಾರೆ. ಈ ಬಾಲಕನಲ್ಲಿ ಏನೋ ಒಂದು ಶಕ್ತಿ ಇದೆ. ಸೊ ಇವರು ಜನಿಸಿದ್ದು ಸಾಮಾನ್ಯ ವಿಷಯಕ್ಕಲ್ಲ, ಏನೋ ಒಂದು ದೊಡ್ಡ ಸಂಕಲ್ಪದಿಂದ ಇವ್ರು ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು 5ನೇ ವರ್ಷಕ್ಕೇನೆ ಇವಾಗ ಮಾಂಕ್ ಸ್ಕೂಲ್, ಮಾನ್ಸ್ಟರ್ ಸ್ಕೂಲ್ ಅಂತ, ಅದು ಏನಂದ್ರೆ ಅದು ಆ ಫಸ್ಟ್ ಲೆವೆಲ್ ಸ್ಕೂಲ್ ಅಲ್ಲಿ ಓದಾದ್ಮೇಲೆ ಅವರು ನೈಪುಣ್ಯತೆನ ಪಡೆದಾದ್ಮೇಲೆ ಅವ್ರನ್ನ ಈ ತರ ಮಾಂಕ್ ಸ್ಕೂಲಿಗೆ ತುಂಬಾ ವರ್ಷಗಳಾದ್ಮೇಲೆ ಇವಾಗ ನಾವೆಲ್ಲ ಏನು ಧ್ಯಾನ ಬಂದು ಧ್ಯಾನ ಮಾಡಿ ಥರ್ಡ್ ಐ ವಿಷನ್ ಅನ್ನೋದನ್ನ ನಾವು ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ಬಟ್ ಥರ್ಡ್ ಐ ಅನ್ನೋದೇನು ಅವ್ರವ್ರ ಇದ್ರ ಏನಂತಾರೆ ಸಂಕಲ್ಪದ ಪ್ರಕಾರ ಇರುತ್ತೆ. ಆದ್ರೆ ಈ ತರ ಸ್ಕೂಲ್ ಏನಪ್ಪಾ ಗುರುಕುಲ ಅಂತಂದ್ರೆ ಈ ಟಿಬೇಟಿಯನ್ನರ್ದು, ಅವರು ಅದನ್ನ ಟ್ರೈನಿಂಗ್ ಅನ್ನೋದನ್ನ ಕೊಡ್ತಾರೆ. ಥರ್ಡ್ ಐ ವಿಷನ್ ಹೆಂಗೆ ಪಡ್ಕೋಬೇಕು ಅಂತ. ಆಮೇಲೆ ಅದಕ್ಕೆ ಅದು ಒಂದು ಸಾಧನ ಕೂಡ ಅವ್ರು ಕಂಡಿಡ್ಕೊಂಡಿರ್ತಾರೆ. ಆ ಸಾಧನನ ಇಲ್ಲಿ ಥರ್ಡ್ ಐ ವಿಷನ್ ಇರೋ ಕಡೆ ಹಾಕಿ ಆ ಥರ್ಡ್ ಐ ಆಕ್ಟಿವೇಟ್ ಮಾಡೋ ತರ ಮಾಡಿ ಅದೆಲ್ಲ ಒಂದು ಪ್ರೋಸೆಸ್ ಅಲ್ಲಿ ವಿದ್ಯಾಭ್ಯಾಸ ಅನ್ನೋದನ್ನ ಕೊಡ್ತಾರೆ. ಬಟ್ ರಾಂಪಾ ಮಾಸ್ಟರ್ಗೆ ಅವರು 4ನೇ ವರ್ಷಕ್ಕೆ ಅವ್ರಿಗೆ ಥರ್ಡ್ ಐ ಇದ್ದಿದ್ರಿಂದ ಅವ್ರನ್ನ ಬೇಗ ಆ ಮಾಂಕ್ ಸ್ಕೂಲಿಗೆ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಮಾಂಕ್ಸ್ ಅಂದ್ರೆ ಗುರುಗಳು, ಒಂದು ನೆಕ್ಸ್ಟ್ ಲೆವೆಲ್. ಆ ನೆಕ್ಸ್ಟ್ ಲೆವೆಲ್ ಟೀಚಿಂಗಿಗೆ ಇವ್ರು ಇರೋ ಜಾಣತನಕ್ಕೆ ಅವ್ರನ್ನ ಬೇಗನೆ ತುಂಬಾ ವರ್ಷಗಳು ತಗೊಳ್ಳೋದನ್ನ ಅವ್ರು ಒಂದೇ ವರ್ಷಕ್ಕೆ ಆ ಸ್ಕೂಲಿಗೆ ಸೇರ್ಕೋತಾರೆ. ಆ ಸ್ಕೂಲ್ ಸೇರ್ಕೊಂಡಾದ್ಮೇಲೆ ಅದು 7ನೇ ವಯಸ್ಸಕ್ಕೇನೆ ಅವ್ರಿಗೆ ಸೀನಿಯರ್ ಮಾಂಕ್ ಲಾಮಾ ಅಂತೇಳಿ ಒಂದು ಸ್ಪೆಷಲ್ ಟ್ರೈನಿಂಗ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಸೀನಿಯರ್ ಮಾಂಕ್ ಲಾಮಾ ಈ ಈ ಸ್ಟೇಜಿಗೆ ವಿದ್ಯಾರ್ಥಿ ಹೋಗ್ಬೇಕಂದ್ರೆ ಒಂದು 10 ರಿಂದ 20 ವರ್ಷ ಆ ತರ ಸಾಧನೆ ಮಾಡಿದ್ರೆ ಆ ಲೆವೆಲ್ಗೆ ಹೋಗಕ್ಕೆ ಸಾಧ್ಯ. ಬಟ್ ಈ ಅವ್ರಿಗಿರೋ ಶಕ್ತಿ ನೋಡಿ ಅವ್ರಿಗೆ ಒಂದೇ ಸತನೆ ಸೀನಿಯರ್ ಮಾಂಕ್ ಲಾಮಾ ಅನ್ನೋ ಇದು
ನೆಕ್ಸ್ಟ್ ಲೆವೆಲ್ಗೆ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಸೊ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಮೆಡಿಟೇಷನ್ ಜೊತೆ ಥರ್ಡ್ ಐ ಆಲ್ರೆಡಿ ಅವ್ರಿಗೆ ಆಕ್ಟಿವೇಶನ್ ಆಗಿರುತ್ತೆ, ಅದನ್ನ ಹೆಂಗೆ ಬಳಸ್ಬೇಕು, ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡ್ಬೇಕು, ಈ ತರದೆಲ್ಲ ಟೆಕ್ನಿಕ್ಸ್ ನ ಅಲ್ಲಿ ಕಲಿಸ್ತಾರೆ ಅವ್ರಿಗೆ. ಅದಾದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ಇನ್ನು ಹೈಯೆಸ್ಟ್ ಪವರ್ ಟೀಚ್ ಮಾಡ್ಬೇಕು ಅಂತ ಹೇಳಿ ಅವರು ಒಂದು 2 ತಾಸು ಕಠಿಣವಾದ ಧ್ಯಾನ ಮಾಡಿಸಿ ಒಂದಿಷ್ಟು ಪ್ರೋಸೆಸ್ ಮಾಡಿಸಿ ಅವ್ರಿಗೆ ಆಹಾರ ಬಗ್ಗೆ ಆಮೇಲೆ ಮೆಟಫಿಸಿಕ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ನಾವೆಲ್ಲ ಇವಾಗ ಆರ ಅಂತೆಲ್ಲ ಹೇಳ್ತೀವಲ್ವಾ, 7 ಲೇಯರ್ಸ್ ಇರುತ್ತೆ, ಅದನ್ನ ಹೆಂಗೆ ಕ್ಲೆನ್ಸ್ ಮಾಡ್ಬೇಕು, ಹೆಂಗೆ ಆಕ್ಟಿವೇಟ್ ಮಾಡ್ಬೇಕು, ಅದೆಲ್ಲ ಇವರಿಗೆ ಅದನ್ನ ಹೆಂಗೆ ರೀಡ್ ಮಾಡ್ಬೇಕು ಅನ್ನೋದು ಜ್ಞಾನನ ಕೊಡ್ತಾರೆ. ಸೊ ನಾವೆಲ್ಲ ಕೇಳಿರ್ಬೋದು, ಪತ್ರಿ ಸರ್ ಮುಂದೆ ಯಾರೇ ಒಂದು ವ್ಯಕ್ತಿ ಹೋದ್ರುನು ಅವ್ರು ಆರ ಅವ್ರಿಗೆ ಕಾಣಿಸಿ ಆ ವ್ಯಕ್ತಿ ಯಾವ ಸ್ಥಿತಿಲಿದ್ದಾನೆ ಅಂತ ಹೇಳ್ತಾರೆ ಅಂತ ಹೇಳ್ತೀವಲ್ಲ. ಈ ಟ್ರೈನಿಂಗ್ ಅವ್ರನ್ನ 1910ರಲ್ಲೇನೆ ಅವ್ರಿಗೆ ಈ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಒಬ್ಬ ವ್ಯಕ್ತಿ ನೋಡ್ಬಿಟ್ರೆ ಆ ವ್ಯಕ್ತಿ ಎಂತವನು, ಅವನಿಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅಷ್ಟು ಅಡ್ವಾನ್ಸ್ಡ್ ಟ್ರೈನಿಂಗ್ ನ ಅದು ಅವ್ರಿಗೆ ಕೊಡ್ತಾರೆ. ಇದಕ್ಕೋಸ್ಕರ ಅವ್ರಿಗೆ ಸತತವಾಗಿ ಕತ್ತಲೆಯಲ್ಲಿ 3 ವರ್ಷ ಧ್ಯಾನನ ಮಾಡಿಸ್ತಾರೆ. ಏನಪ್ಪಾ ಅಂತಂದ್ರೆ ಆ ವಿದ್ಯೆಯಲ್ಲಿ ನೈಪುಣ್ಯತೆನ ಒಂದಕ್ಕೆ 3 ವರ್ಷ ಸತತವಾಗಿ ಒಂದು ಗುಹೆ, ಆ ಗುಹೆ ಒಳಗೆ ಕೂರ್ಸಿ ಅದು ಒಂದು ಟೆಕ್ನಿಕ್, ಅದನ್ನೆಲ್ಲ ಟೀಚ್ ಮಾಡ್ತಾರೆ. ಊಟ ಪ್ರತಿಯೊಂದನು ಆ ಗುಹೆ ಆ ಕತ್ಲಲ್ಲೇ ಇರ್ಬೇಕು, ಅವ್ರು ಆಚೆನೆ ಬರಲ್ಲ. ಆ ತರ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಾದ್ಮೇಲೆ 3 ವರ್ಷ ಆದ್ಮೇಲೆ ಅವ್ರು ಆಚೆ ಬರ್ತಾರೆ. ಅವ್ರಿಗೆ ಅದೇ ಟೈಮಲ್ಲಿ ದಲೈ ಲಾಮಾ ಅನ್ನೋ ಟಿಬೆಟಿಯನ್ ರಾಜ ಇರ್ತಾನೆ, ಚೈನೀಸ್ ಆ ದಲೈ ಲಾಮಾ ವಿರುದ್ಧ ಯುದ್ಧಕ್ ಬಂದಿರ್ತಾರೆ. ಆವಾಗ ದಲೈ ಲಾಮಂಗ್ ಗೊತ್ತಾಗುತ್ತೆ ಇವರು ರಾಂಪಾ ಮಾಸ್ಟರ್ಗೆ ಟ್ರೈನಿಂಗ್ ಕೊಟ್ಟು ಈ ತರ ಶಕ್ತಿ ಅನ್ನೋದು ಪಡ್ಕೊಂಡಿದ್ದಾರೆ ಅಂತ. ಇವರು ದಲೈ ಲಾಮಾ ಏನ್ ಮಾಡ್ತಾರೆ, ರಾಂಪಾ ಮಾಸ್ಟರ್ನ ಕರ್ಕೊಂಡೋಗಿ ಅಲ್ಲಿ ಎಲ್ಲಿ ಯುದ್ಧ ನಡೀತಿರುತ್ತೋ ಅಲ್ಲಿ ಸೇಫ್ ಆದ ಜಾಗದಲ್ಲಿ ಒಂದ್ ಕಡೆ ಕೂರಿಸ್ತಾರೆ. ಕೂರಿಸಿ ಅವ್ರದ್ದು ಏನಪ್ಪಾ ಅಂತಂದ್ರೆ, ಆ ವ್ಯಕ್ತಿ ಯಾರ್ ಯುದ್ಧಕ್ ಮುಂದೆ ಬರ್ತಾನೋ ಅವನ್ನ ನೋಡೋದು, ಅವನ್ ಪ್ಲಾನ್ಸ್ ಏನು ಅನ್ನೋದನ್ನ ಇವರು ಅಲ್ಲಿರೋರ್ಗೆ ಹೇಳ್ಬೇಕು. ಈ ತರ ಅವ್ರಿಗೆ ಕೆಲ್ಸ ಕೊಡ್ತಾರೆ. ಅವ್ರು ಅದೇ ತರ ಎಲ್ಲ ಮಾತಾಡಿ ಇದು ಮಾಡಿ ನೆಕ್ಸ್ಟ್ ಅವರು ಆ ಯುದ್ಧನ ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮುಗಿಯೋಂಗೆ ಮಾಡ್ತಾರೆ. ಸೊ ಆ ರಾಂಪಾ ಮಾಸ್ಟರ್ಗೆ ಎಷ್ಟು ಕೆಪಾಸಿಟಿ ಇತ್ತುಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿನ ನೋಡಿದ್ರೆ ಅವರು ಹಿಂದೆ ಅವನು ಏನಾಗಿದ್ದ, ಮುಂದೆ ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ರೀತಿ ಏನೇನ್ ತರ ಅವನು ಜೀವನನ ತಗೊಂಡ್ ಬರ್ತಾನೆ ಅಂತ ಕೂಡ ಹೇಳೋ ಶಕ್ತಿ ಅವರು ಈ ಹೇಳೋಷ್ಟು ನೈಪುಣ್ಯತೆಯನ್ನ ಅವರು ಹೊಂದಿರ್ತಾರಂತೆ. ಅದಾದ್ಮೇಲೆ ಏನಾಗುತ್ತೆ, ಆಮೇಲೆ ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ಲಿ, ಅವನ ಹೆಸರು ಬಂದು ಮಾಲಿ ಗ್ರೂಬರ್ ಅಂತೇಳಿ. ಇದು 3 ಲೈಫ್ಸ್ ಅನ್ನೋ ಬುಕ್ ಅಲ್ಲಿ ಇದನ್ನ ಅವರು ಹೆಂಗೆ ಆ ನೈಪುಣ್ಯತೆನ ಅದು ಪಡ್ಕೊಂಡ್ರು, ಆಮೇಲೆ ಯಾವ್ಯಾವ ರೀತಿ ಅದನ್ನ ಆ ಪ್ರೂವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಬುಕ್ ಅಲ್ಲಿ ಬರ್ದಿದ್ದಾರೆ. ಸೊ ಒಬ್ರು ಮಾಲಿ ಗ್ಯಾಬ್ರಿಯರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ದೇವ್ರಂದ್ರೆ ಅವನಿಗೆ ನಂಬಿಕೆ ಇರಲ್ಲ, ಕಸ ಗುಡಿಸ್ತಾ ಇರ್ತಾನೆ, ಬರೀ ಕುಡಿಯೋದು, ತಿನ್ನೋದು, ಮಲ್ಗೋದು, ಟೈಮ್ ಪಾಸ್ ಮಾಡೋದು, ಈ ತರ ಅವಂದು ಆ ಜನ್ಮದ್ದು ಏನಾಗಿರುತ್ತೆ, ಜೀವನನ ಎತ್ಕೊಂಡ್ ಬಂದಿರ್ತಾನೆ. ಆ ವ್ಯಕ್ತಿನ ನೆಕ್ಸ್ಟ್ 3 ಲೈಫ್ ಅವನು ಹೆಂಗೆ ಹುಟ್ಟಿ ಬರ್ತಾನೆ ಅಂತ ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ ರಾಂಪಾ ಮಾಸ್ಟರ್. ಸೊ ಅವನು ಏನಾಗುತ್ತೆ, ಅವನು ದೇಹ ಇದು ಕುಡ್ದು ಏನಾಗುತ್ತೆ, ಇವನು ನೆಕ್ಸ್ಟ್ ಜಾಸ್ತಿ ಕುಡಿತದಿಂದ ಅವನಿಗೆ ಅನಾರೋಗ್ಯ ಬರುತ್ತೆ, ಅವನ ಅನಾರೋಗ್ಯದಿಂದ ಸತ್ತೋಗ್ತಾನೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಅವನಿಗೆ ಬೇಗನೆ ಒಂದು ಅನಾರೋಗ್ಯ ಸ್ಥಿತಿ ಅನ್ನೋದು ಬರುತ್ತೆ, ಆಮೇಲೆ ಕುಡ್ದು ಜಾಸ್ತಿಯಾಗಿ ಸತ್ತೋಗ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ಅವನು ನೆಕ್ಸ್ಟ್ ಮತ್ತೆ ಬೇರೆ ಜನ್ಮನ ಎತ್ಕೊಂಡ್ ಆ ಜನ್ಮದಲ್ಲಿ ಹೆಂಗಪ್ಪ ಅಂತಂದ್ರೆ, ಅವನು ತಂದೆ ಮತ್ತೆ ಅವನಿಗೆ ಆ ತಂದೆ ಒಂದು ಚರ್ಚಿನ ಫಾದರ್ ಆಗಿರ್ತಾನೆ, ಇವನು ಕ್ಯಾಥಲಿಕ್ ಜನಾಂಗದಲ್ಲಿ ಹುಟ್ಟಿ ಬರ್ತಾನೆ. ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಬರೀ ಧರ್ಮನ
ಪ್ರಚಾರ ಮಾಡೋದ್ರಲ್ಲೇ ಅವನ್ ಜೀವನನ ಕಳಿತಾನೆ ಅಂತ ಹೇಳ್ತಾರೆ. ಸೇಮ್ ಅದೇ ತರ ಅವನು ನೆಕ್ಸ್ಟ್ ಅವ್ರು ಯಾರ್ಯಾರ ತಂದೆ ಹೆಸರು ಹೇಳಿದ್ರು, ಹೆಂಗ್ ಯಾವ ಜಾತಿಲಿ ಎಲ್ಲೆಲ್ಲಿ ಹುಟ್ತಾನೋ ಅಂತ ಹೇಳಿದ್ರು, ಅದೇ ತರ ಹುಟ್ತಾನೆ. ಅದೇ ತರ ಅವನು ಧರ್ಮ ಪ್ರಚಾರಕನೇ ತನ್ನ ಜೀವನನ ವೇಸ್ಟ್ ಮಾಡ್ತಾನೆ. ಆಮೇಲೆ ಅವನು ದೊಡ್ಡವನಾಗಿ ಅವನು ಅಂದ್ರೆ ನಿಧಾನ ಒಂದ ಸ್ಥಿತಿಗ್ ಬಂದಾಗ ಅವನಿಗೆ ರಿಯಲೈಸೇಷನ್ ಆಗುತ್ತೆ, ಅವನ್ ಪಶ್ಚಾತ್ತಾಪ ಪಡ್ತಾನೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಅವನ ರಿಯಲೈಸೇಷನ್ ಅನ್ನೋದಾಗುತ್ತೆ, ನನ್ ಬರೀ ಮತ ಅಂತೇಳಿ, ಜಾತಿ ಅಂತೇಳಿ ಬರೀ ಅದ್ರಲ್ಲೇ ನನ್ ಟೈಮ್ ಕಳ್ದೆ, ನಾನು ನನ್ ಜೀವನನ ಸಾರ್ಥಕತೆ ಕಡೆಗೆ ನಡೆಸ್ಕೊಂಡು ಹೋಗ್ಲಿಲ್ಲ ಅನ್ನೋ ಒಂದು ರಿಯಲೈಸೇಷನ್ ಆ ಲೈಫ್ ಅಲ್ಲಿ ತಗೋತಾನೆ. ಸೊ ಅದಾದ್ಮೇಲೆ ಇನ್ನೂ ಉನ್ನತ ಜೀವನದಲ್ಲಿ ಹುಡ್ತಾನೆ ಅಂತ ಹೇಳ್ತಾರೆ. ಸೊ ಇದೇ ತರ ಅವ್ರು ಏನೇನು ಹೇಳ್ತಾ ಬಂದ್ರು ಅದೆಲ್ಲದೂನು ಅದು ಪ್ರೂವ್ ಆಗುತ್ತೆ. ಸೊ ಅವನು ಯಾವ ಸ್ಥಿತಿಲಿ ಇರ್ತಾನೆ, ಯಾವ ತರ ಚೇಂಜ್ ಆಗ್ತಾನೆ, ಆಮೇಲೆ ಯಾವ ರೀತಿ ಅವನು ಜನ್ಮ ತಾಳ್ತಾನೆ ಅಂತೇಳಿ 3 ಲೈಫ್ ಬಗ್ಗೆ ಏನ್ ಹೇಳಿದ್ರು ಆ 3 ಲೈಫು ಕೂಡ ಅದು ನಿಜ ಆಗಿ ಪ್ರೂವ್ ಆಗುತ್ತೆ. ಸೊ ಅದೇ ಬುಕ್ ಇದ್ರ ಬಗ್ಗೆನೆ ಅವರು 3 ಲೈಫ್ ಅನ್ನೋ ಬುಕ್ ಅಲ್ಲಿ ಇದನ್ನ ವಿವರವಾಗಿ ಬರ್ದಿದ್ದಾರೆ. ಆಮೇಲೆ ಮರಣವಿಲ್ಲದ ನಾನು ಅಂತೇಳಿ ಒಂದು ಬುಕ್ ಇದೆ, ತುಂಬಾ ಚೆನ್ನಾಗಿದೆ. ಇನಿಷಿಯಲ್ ಆಗಿ ಧ್ಯಾನಕ್ ಬಂದವರೆಲ್ಲ ಅದನ್ನ ಓದ್ಬೇಕು ಅಂತ ಪತ್ರಿ ಸರ್ ಸಜೆಸ್ಟ್ ಮಾಡಿದ್ದಕ್ಕೆ ನಾ ಆ ಪುಸ್ತಕನ ಓದಿದ್ದು. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಧ್ಯಾನಕ್ ಬಂದಾದ್ಮೇಲೆ ನಮ್ಮ ಸೂಕ್ಷ್ಮ ಶರೀರ ಆಮೇಲೆ ಫಿಸಿಕಲ್ ಬಾಡಿ ಧ್ಯಾನದಲ್ಲಿ ಹೆಂಗೆ ಸಪರೇಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದಾದ್ಮೇಲೆ ಯೋಗ ನಿದ್ರೆ ಬಗ್ಗೆ ಹೇಳಿದ್ದಾರೆ. ಸೊ ನಾವೆಲ್ಲ ಹೇಳ್ತೀವಲ್ವಾ, ಮೆಡಿಟೇಷನ್ ಮಾಡ್ಬೇಕಾದಾಗ ನಂಗೆ ಗೊತ್ತಿಲ್ಲದೆ ನಾನು ಮಲ್ಕೊಂಡ್ಬಿಡ್ತೀನಿ ಅಂತೇಳಿ, ಅದು ಬೇರೇನು ಅಲ್ಲ, ಯೋಗ ನಿದ್ದೆ. ಸೊ ನಾವ್ ಯಾವ್ದೇ ವ್ಯಕ್ತಿ ಏನೇ ಬದ್ಲಾಗ್ಬೇಕು ಅಂತೇಳಿ ಟ್ರೈ ಮಾಡ್ತಿರ್ತಾನಲ್ವಾ, ಅವನಿಗೆ ಈ ಯೋಗ ನಿದ್ದೆ ಅನ್ನೋ ಟೆಕ್ನಿಕ್ ನ ಬಳಸಿ ಅವರ ಮನಸ್ಸನ್ನ ಬದಲಾಯಿಸಬಹುದು ಅನ್ನೋದನ್ನ ರಾಮ್ಪಾ ಮಾಸ್ಟರ್ ಆ ಬುಕ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಹೆಂಗೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಕುಡ್ಕ ಇರ್ತಾನೆ ಅನ್ಕೊಳ್ಳಿ, ಕುಡ್ತ ನಿಲ್ಸು ಅಂದ್ರೆ ನಿಲ್ಸಲ್ಲ. ಸೊ ಅಂತವ್ರಿಗೆ ಯೋಗ ನಿದ್ದೆನ ಅಂದ್ರೆ ಅದು ಒಂದು ಟೆಕ್ನಿಕ್, ಧ್ಯಾನನ ಮಾಡೋಕೆ ಕೂರ್ಸೋದು, ಡೀಪ್ ಆಗಿ ಅವರು ಧ್ಯಾನಕ್ಕೆ ಹೋಗಂಗ್ ಮಾಡೋದು. ಧ್ಯಾನಕ್ಕೆ ಹೋದಾಗ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕಮ್ಯುನಿಕೇಟ್ ಮಾಡೋದು. ಈ ಕುಡಿಯೋದ್ರಿಂದ ಏನೇನು ಅನಾಹುತಗಳು. ಸೊ ಜೀವನ ಅನ್ನೋದು ನಾವೆಲ್ಲ ಸಾಧನೆ ಮಾಡಕ್ಕೋಸ್ಕರ ಬಂದಿರ್ತೀವಿ, ಆ ಕುಡಿತದಲ್ಲಿ ಅದನ್ನ ಹಾಳ್ ಮಾಡ್ಕೋಬಾರ್ದು ಅನ್ನೋ ಈ ತರ ಎಲ್ಲ ವಿಷಯಗಳನ್ನ ಹೇಳಿ ಅದನ್ನ ಅವ್ರನ್ನ ಹೆಂಗೆ ಬದಲಾಯಿಸ್ಬೋದು ಯೋಗ ನಿದ್ದೆಯಲ್ಲಿ ಅಂತೇಳಿ ಹೇಳಿದ್ದಾರೆ. ಈವನ್ ನಾವು ಕೂಡ ಅದನ್ನ ಫಾಲೋ ಮಾಡ್ಬೋದು. ಹೆಂಗೆ ಅಂತಂದ್ರೆ, ನಾವೊಂದು ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅನ್ಕೊಳ್ಳಿ, ಅಂದ್ರೆ ಏನಾದ್ರೂ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ನಾನು ಚೆನ್ನಾಗಿ ಓದಿ ಎಕ್ಸಾಮ್ ಅಲ್ಲಿ 95% ಮಾರ್ಕ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದ ಅನ್ಕೊಳ್ಳಿ. ಸೊ ಆ ವಿದ್ಯಾರ್ಥಿ ಧ್ಯಾನಕ್ ಮುಂಚೆ ಒಂದಿಷ್ಟು ಅಫರ್ಮೇಶನ್ ನ ಹೇಳ್ಕೋಬೇಕು. ನಾನು ಚೆನ್ನಾಗಿ ಓದ್ತೀನಿ, ಓದಿ ನಾನು ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಕೊಡುಗೆ ಕೊಡ್ತೀನಿ, ನಾನು ಈ ಸತೆ ಎಕ್ಸಾಮ್ ಅಲ್ಲಿ 100ಕ್ಕೆ 95% ತರ್ತೀನಿ ಅಂತ ಈ ತರ ಧ್ಯಾನ ಕೂತು ಒಂದ್ 2-3 ನಿಮಿಷ ಎಲ್ಲಾ ಅಫರ್ಮೇಶನ್ ನ ಮನನ ಮಾಡ್ಕೋಬೇಕು. ಮನನ ಮಾಡ್ಕೊಂಡು ಧ್ಯಾನಕ್ಕೆ ಕುತ್ಕೋಬೇಕು. ಯಾವಾಗ ನಾವು ಅದು ಡೀಪ್ ಆಗಿ ಧ್ಯಾನಕ್ಕೆ ಹೋಗಿರ್ತೀವಲ್ಲ, ಅವಾಗ ನಾವ್ ಫಸ್ಟ್ ಏನ್ ಅನ್ಕೊಂಡ್ ಕೂತಿರ್ತೀವೋ ಅದೆಲ್ಲ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿ ರೆಕಾರ್ಡ್ ಆಗುತ್ತೆ. ಇನ್ನು ನಮ್ಗೆ ಎಚ್ಚರ ಆದ್ಮೇಲೂ ಕೂಡ ಆ ಒಂದಿಷ್ಟು ಅಫರ್ಮೇಶನ್ ಏನಿರುತ್ತಲ್ಲ ಅದನ್ನ ಮತ್ತೆ ಅನ್ಕೊಂಡು ಧ್ಯಾನನ ಮುಗಿಸಿ ನಿದ್ದೆಗೆ ಹೋಗ್ಬೇಕು. ಇದು ಮ್ಯಾನಿಫೆಸ್ಟ್ ಮಾಡೋದು ಮಲ್ಗೋ ಮುಂಚೆ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ 2 ಹೊತ್ತಲ್ಲಿ ನಾವು ಮಾಡಿದ್ರೆ, ಇದು ನಾನು ಬರೀ ವಿದ್ಯೆ ಬಗ್ಗೆ ಮ್ಯಾನಿಫೆಸ್ಟೇಷನ್ ಹೇಳಿದ್ದು. ರಾಮ್ಪಾ ಮಾಸ್ಟರ್ ಪ್ರತಿಯೊಂದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅವಾಗಿನ ಕಾಲದಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನೂ ಒಂದು ವಿಷಯನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಏನು ಅಂದ್ರೆ ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನರ್ಥ? ಇವಾಗ ಈಗ ನಾನು ಮಾತಾಡ್ತಾ ಇದ್ದೀನಿ, ಈಗ ನಾನು ಮಾತಾಡ್ಬೇಕಾದಾಗ ನನ್ನ ಕಾನ್ಶಿಯಸ್ ಮೈಂಡ್ ಎಚ್ಚರವಾಗಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಇದಕ್ಕೆ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಕಾಲೇಜ್ಗೆ ಹೋಗೋ ಹುಡುಗ ಇದ್ದಂಗೆ.
ಕಾಲೇಜ್ಗೆ ಹೋಗೋ ಹುಡುಗರಿಗೆ ಏನೇ ಹೇಳಿ ಅವ್ರಿಗೇನು ನೆನ್ಪಿರಲ್ಲ. ಅವಾಗಿನ ಪೂರ್ತಿ ಹ್ಞೂ ಅಂತ ಕೇಳಿಸ್ಕೊತಾರೆ, ಆಮೇಲೆ ಮರ್ತೋಗ್ಬಿಡ್ತಾರೆ. ಆಮೇಲೆ ತುಂಬಾ ಚುರುಕಿರ್ತಾರೆ, ಲಾಜಿಕಲ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಈ ಕಾಲೇಜ್ ಹುಡುಗರಿಗೆ ನೀನ್ ಇದ್ ಮಾಡಂದ್ರೆ ಅದನ್ನ ಯಾಕೆ ಮಾಡ್ಬೇಕು, ಇದನ್ನ ಯಾಕೆ ಮಾಡ್ಬಾರ್ದು, ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರಲ್ವಾ. ಕಾನ್ಶಿಯಸ್ ಮೈಂಡ್ನು ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ. ಇನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ವಯಸ್ಸಾದವ್ರ ತರ. ವಯಸ್ಸಾದವ್ರು ಏನ್ ಮಾಡ್ತಾರೆ, ಒಂದು ವಿಷಯನ ಹಿಡ್ಕೊಂಡ್ರೆ ಒಂದು 10 ಸತೆ ಹೇಳ್ತಾರಲ್ವಾ. ಅದೇ ತರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ನಾವ್ ಯಾವ ವಿಷಯನ ಜಾಸ್ತಿ ಯೋಚನೆ ಮಾಡ್ತೀವೋ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಆಮೇಲೆ ವಯಸ್ಸಾದವ್ರಿಗೆ ನೋಡಿ, ಅವ್ರಿಗೆ ಲಾಜಿಕಲ್ ಥಿಂಕಿಂಗ್ ಅನ್ನೋದಿರಲ್ಲ. ಸೊ ಅವ್ರು ಏನ್ ಹೇಳ್ತಿದಾರೆ ಅದು ಹೇಳ್ತಿದಾರೆ ಅಷ್ಟೇ. ಅದೇ ತರ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಯೋಚನೆ ಮಾಡಲ್ಲ. ನಾವ್ ಯಾವ ವಿಷಯನ ಪದೇ 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 ಯೋಚನೆ ಮಾಡ್ತೀವೋ ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದು ನೆಗೆಟಿವ್ ಅಂತಾನು ಯೋಚನೆ ಮಾಡಲ್ಲ, ಪಾಸಿಟಿವ್ ಅಂತಾನು ಯೋಚನೆ ಮಾಡಲ್ಲ. ಜಸ್ಟ್ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಕಂಪ್ಯೂಟರ್ ಇದ್ದಂಗೆ. ನಾವ್ ಏನ್ ಡೇಟಾ ಅದ್ರಲ್ಲಿ ಎಂಟರ್ ಮಾಡ್ತೀವೋ ಅದನ್ನ ಸೇವ್ ಅಂತ ಕೊಟ್ಬಿಟ್ರೆ ಲೈಫ್ ಲಾಂಗ್ ಹೆಂಗೆ ಸೇವ್ ಆಗಿರುತ್ತೋ ಅದೇ ತರ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇ ತುಂಬಿದ್ರು ಕೂಡ ಅದು ಲೈಫ್ ಲಾಂಗ್ ಅಳ್ಸೋಗಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ನಾವು ನೋಡ್ಬೋದು, ಇವಾಗ ಎಷ್ಟೊಂದು ಸಿಂಗಿಂಗ್ ಕಾಂಪಿಟೇಷನ್, ಡ್ಯಾನ್ಸಿಂಗ್ ಕಾಂಪಿಟೇಷನ್ ಎಲ್ಲ ಬರುತ್ತಲ್ಲ. ಒಂದ್ 5 ವರ್ಷ ಇರಲ್ಲ ಮಗುಗೆ, ಸರಿಯಾಗಿ ಮಾತಾಡಕ್ ಬರ್ತಿರಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಹಾಡಾಡ್ತಾ ಇರುತ್ತೆ. ಅದು ಹೆಂಗೆ ಸಾಧ್ಯ ಅಂತಂದ್ರೆ, ಹೋದ್ ಜನ್ಮದಲ್ಲಿ ಒಂದು ದೊಡ್ಡ ಗಾಯಕನೋ ಗಾಯಕಿನೇ ಆಗಿ ಪದೇ 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 ಹಾಡ್ ಆಡ್ತಾನೆ ಇರ್ತಾರಲ್ವಾ. ಆ ಹಾಡುಗಳೆಲ್ಲ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಇನ್ನು 4 ಅಥವಾ 5 ವರ್ಷ ಇದ್ರೂನು ಅವ್ರಿಗೆ ಆ ಹಾಡುಗಳು ಬೇಗ ಅದು ಬಂದ್ಬಿಡುತ್ತೆ. ಹೆಂಗೆ ಅಂದ್ರೆ ಆಲ್ರೆಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ. ಸೊ ಆತರ ಈಗ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮೈಂಡ್ ಏನಕ್ಕೆ ಯೂಸ್ ಅಂತಂದಾಗ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಡ್ರೈವಿಂಗ್ ಕಲಿತಾ ಇದ್ದೀನಿ ಅನ್ಕೊಳ್ಳಿ. ಸೊ ಇನಿಷಿಯಲ್ ಡ್ರೈವಿಂಗ್ ಕಲಿಬೇಕಾದಾಗ ನನ್ ಮನಸ್ಥಿತಿ ಹೆಂಗಿರುತ್ತೆ, ಫುಲ್ ಎಚ್ಚರಿಕೆಯಿಂದ ಪ್ರತಿಯೊಂದನ್ನು ಗಮನಿಸ್ತಾ ನಾನು ಮುಂದೆ ಹೋಗ್ತೀನಿ. ಅದೇ ಪ್ರತಿಯೊಂದನ್ನು ಗಮನವಿಟ್ಟು ನೋಡ್ತಿರ್ತೀನಿ. ಅದೇ ಒಂದ್ಸತಿ ಧ್ಯಾನ ಕಲ್ತಾದ್ಮೇಲೆ ಹೆಂಗಿರುತ್ತೆ ನನ್ ಸ್ಟೇಜ್, ಅಲ್ಲಿ ನಾನ್ ಯಾರ ಹತ್ರನೋ ಏನೋ ಮಾತಾಡ್ತಿದ್ರು ಕೂಡ ಆಟೋಮೆಟಿಕ್ ಆಗಿ ಅಲ್ಲಿ ಎಲ್ಲಿ ಬ್ರೇಕ್ ಹಾಕ್ಬೇಕು, ಎಲ್ಲಿ ಸ್ಪೀಡ್ ಇರ್ಬೇಕು, ಎಲ್ಲಿ ಟರ್ನ್ ತಗೋಬೇಕು ಗೊತ್ತಾಗ್ಬಿಡುತ್ತೆ, ಒಂದೇ ಸತೆ ಹೋಗ್ಬಿಡ್ತೀನಿ. ಸೊ ಅದೇ ತರ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಏನೇನೋ ಕಲಿತೀವೋ, ಎಷ್ಟು ಸತೆ ಅದನ್ನ ರಿಪೀಟ್ ಮಾಡ್ತೀವೋ ಅಷ್ಟು ಗಟ್ಟಿಯಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರುನು ಪ್ರತಿಯೊಂದನ್ನು, ಈಗ ಈ ಪ್ರಸ್ತುತ ಲೈಫ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ಕೊಳ್ಳಿ, ಅನಾರೋಗ್ಯ ಆಗಿರ್ಬೋದು ಅಥವಾ ದುಡ್ಡಿಂದ ಆಗಿರ್ಬೋದು. ನಾವ್ ಪದೇ ಪದೇ ನಂಗೆ ದುಡ್ಡಿಲ್ಲ ಅಂತಿದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿ ನಮ್ಗೆ ಅದು ದುಡ್ಡಿನ ಬಗ್ಗೆನೆ ಒಂದು ಬ್ಲಾಕೇಜಸ್ ಕ್ರಿಯೇಟ್ ಮಾಡೋಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವ್ ಯಾವ್ದನ್ನೇ ಆಗ್ಲಿ ಪಾಸಿಟಿವ್ ಆಗಿ ತಗೋಬೇಕು. ಈಗ ದುಡ್ಡಿಲ್ವಾ, ಸೊ ಏನೋ ಈ ಪಾಠ ಕಲಿಯಕ್ ನಾನ್ ಬಂದಿದ್ದೀನಿ, ಅದಕ್ಕೋಸ್ಕರ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ರಿಯಲೈಸೇಷನ್ಗೆ ನಾವು ಬರ್ಬೇಕು. ಆ ತರ ಬಂದಾಗ ಏನಾಗುತ್ತೆ, ಯಾವ್ದನ್ನೇ ಆಗ್ಲಿ ಪ್ರಾಬ್ಲಮ್ ಅಂತ ತಗೊಂಡ್ರೆ ಅದು ಪ್ರಾಬ್ಲಮ್ ಆಗಿ ಉಳ್ಕೊಂಡ್ಬಿಡುತ್ತೆ, ಒಂದು ಬ್ಲಾಕೇಜಸ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಅದನ್ನೆಲ್ಲ ನಾವು ಕಾನ್ಶಿಯಸ್ ಇಂದ ಪ್ರತಿಯೊಂದನ್ನು ಕಲ್ತು ಪ್ರತಿಯೊಂದನ್ನು ಹೆಂಗೆ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಮರಣವಿಲ್ಲದ ನಾನು ಬುಕ್ ಅಲ್ಲಿ ಬರ್ದಿದ್ದಾರೆ. ಆಮೇಲೆ ಇನ್ನೂ ಒಂದ್ ವಿಷಯನ ಹೇಳ್ತಾರೆ ಎನ್ಲೈಟ್ಮೆಂಟ್ ಬಗ್ಗೆ. ಎನ್ಲೈಟ್ಮೆಂಟ್ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಆ ಯಾವ್ದೇ ಇವಾಗ ನಾವು ಒಂದು ಲೈಟ್ ಇರುತ್ತೆ ಅನ್ಕೊಳ್ಳಿ, ಲೈಟ್ ಈಗ ಬಲ್ಬ್ ಇರುತ್ತೆ, ಒಂದ್ ಟ್ಯೂಬ್ ಲೈಟ್ ಇರುತ್ತೆ ಅನ್ಕೊಳ್ಳಿ. ಅದು ಆನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಸ್ವಿಚ್ ನ ಆನ್ ಮಾಡ್ಬೇಕು. ಸೊ ಆತರ ನಮ್ಮೊಳಗೆ ನಾವು ಅದು ಎನ್ಲೈಟ್ಮೆಂಟ್ ಅನ್ನೋ ಫೀಲಿಂಗ್ ಬರೋವರ್ಗುನು ನಾವು ಎನ್ಲೈಟ್ಮೆಂಟ್ ಅನ್ನೋದನ್ನ ಪಡೆಯೋಕ್ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆ ಬುಕ್ ಅಲ್ಲಿ ಇನ್ನೂ ಎಷ್ಟೊಂದು ವಿಷಯಗಳು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಈಗ್ಲೂ ನಾವು ಹೊಸ ವಿಷಯ ಅಂತ ನಾವು ಅನ್ಕೋತೀವಿ,
ಆದ್ರೆ ರಾಂಪ ಮಾಸ್ಟರು ಅವಾಗೇನೆ ಇವೆಲ್ಲಾ ಸಿದ್ಧಿಗಳನ್ನ ಪಡೆದು ಎಲ್ಲಾ ಎಕ್ಸ್ಪೆರಿಮೆಂಟ್ ನ ಮಾಡಿ ಆ ಬುಕ್ ನ ತಯಾರು ಮಾಡಿದ್ದಾರೆ. ಇನ್ನೂ ಒಂದು ವಿಷಯದ ಬಗ್ಗೆ ಹೇಳ್ತಾರೆ, 6 ಬಗ್ಗೆ, ಮತ್ತೆ 7 ಶರೀರಗಳ ಬಗ್ಗೆ, ಆಮೇಲೆ ಆ ನಮ್ಮ 7 ಕೋಶಗಳ ಬಗ್ಗೆ ಹೇಳಿದ್ದಾರೆ. ಸೊ ಆರನ ಹೆಂಗೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕು, ಈ 7 ಶರೀರ ಮತ್ತೆ ಆರ ಇವೆಲ್ಲ ಇಂಟರ್ಲಿಂಕ್ಡ್. ನಾವು ಚಕ್ರಗಳು ಅಂತ ಹೇಳ್ತೀವಲ್ಲ, ಇವೆಲ್ಲಾನು ಇಂಟರ್ಲಿಂಕ್ಡ್. ನಾವು ಒಂದೊಂದು, ಇವಾಗ ಫಾರ್ ಎಕ್ಸಾಂಪಲ್ ಚಕ್ರಗಳು ತಗೊಂಡಾಗ ನಾವು ಯಾವ ಸ್ಥಿತಿಲಿ ಇರ್ತೀವೋ ನಮ್ಮ ಆ ಆರ ಅನ್ನೋದು ಓಪನ್ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ಸೊ ನಮ್ಮ ಮನಸ್ಥಿತಿ, ನಮ್ಮ ಸಾಧನೆಯ ಮೂಲಕ ಈ ಆರಗಳು ಓಪನಿಂಗ್ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ ಬುಕ್ ಅಲ್ಲಿ ಹೆಂಗೆ ಅಂದ್ರೆ, ಇನಿಷಿಯಲಿ ಧ್ಯಾನಕ್ ಬರೋಯಿಂದ ಹಿಡಿದು ನೆಕ್ಸ್ಟ್ ಲೆವೆಲ್ ವರ್ಗು ಪ್ರತಿಯೊಂದನ್ನು ವಿವರವಾಗಿ ಹೇಳ್ತಾರೆ. ಇನ್ನೊಂದು ವಿಷಯನ ಹೇಳ್ತಿದ್ದಾರೆ, ಅದು ಆಕಾಶಿಕ್ ರೆಕಾರ್ಡ್ ಅಂತ. ಆಕಾಶಿಕ್ ರೆಕಾರ್ಡ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಪ್ರತಿಯೊಂದನ್ನು ಎಷ್ಟು ಜನ್ಮ ತಗೊಂಡಿದೀವೋ ಆ ಎಲ್ಲಾ ಜನ್ಮದ ವಿಚಾರಗಳು ಒಂದು ಕಡೆ ನಾವೇನ್ ಅನ್ಕೊಂತೀವಿ, ಚಿತ್ರಗುಪ್ತ ಆಮೇಲೆ ಯಮ ಅಂತ ಮಾತಾಡ್ತೀವಲ್ವಾ, ಯಮದೇವನ ಹತ್ರ ಒಂದು ಬುಕ್ ಇರುತ್ತೆ, ಚಿತ್ರಗುಪ್ತ ಎಲ್ಲ ಲೆಕ್ಕ ಬರ್ದಿರ್ತಾನೆ, ಅದ್ರಲ್ಲಿ ನಮ್ದು ಹಿಂದಿನ ಜನ್ಮ ಮುಂದಿನ ಜನ್ಮದ್ದು ಎಲ್ಲ ಲೆಕ್ಕಾಚಾರ ಹಾಕಿ ಬರಿತೀವಿ ಅಂತ ಹೇಳ್ತೀವಲ್ಲ, ಅದೇ ಆಕಾಶಿಕ್ ರೆಕಾರ್ಡ್ ಅಂತ ರಾಂಪ ಮಾಸ್ಟರ್ ಹೇಳ್ತಾರೆ. ನಮ್ಮ ಒಂದು ಮೂಲ ಅನ್ನೋದು ಒಂದು ಗಿಡ ಇದ್ದಂಗೆ, ಆ ಗಿಡದಲ್ಲಿ ಎಷ್ಟೊಂದು ಆಪಲ್ಸ್ ಬಿಟ್ಟಿರ್ತಾವಲ್ಲ, ಅದೆಲ್ಲ ನಮ್ಮ ಜನ್ಮಗಳು. ಸೊ ಮೂಲ ಒಂದೇ, ಆದ್ರೆ ಜನ್ಮ ಅನ್ನೋದು ಬೇರೆ ಬೇರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದ್ರಲ್ಲಿ. ಆಮೇಲೆ ನಾವು ಈ ಪ್ರಸ್ತುತ ಜೀವನದಲ್ಲಿ ಹೆಂಗೆ ನಮ್ಮ ಲೈಫ್ ನ ನಾವು ಡಿಸೈನ್ ಮಾಡ್ಕೊಂಡ್ ಬರ್ತೀವಿ, ಆಮೇಲೆ ಅದನ್ನ ಹೆಂಗೆ ಓವರ್ಕಮ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಸೊ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ, ಪ್ರತಿಯೊಬ್ರು ಕೂಡ ಆ ಪುಸ್ತಕನ ಓದಿಲ್ಲ ಅಂದ್ರೆ ಓದಿ. ಇನ್ಫ್ಯಾಕ್ಟ್ ಅದು ಸಾಫ್ಟ್ ಕಾಪಿ PDF ಕೂಡ ಸಿಗುತ್ತೆ ಎಲ್ಲಾ ಕಡೆನೂ, ಅದನ್ನ ತಗೊಂಡು ಓದಿ. ರಾಂಪ ಮಾಸ್ಟರ್ ಹೆಂಗೆ ಅಂದ್ರೆ, ಇನಿಷಿಯಲಿ ಧ್ಯಾನಕ್ ಬರೋ ಪ್ರತಿಯೊಬ್ರಿಗೂ ಒಂದು ಡೌಟ್ ಇರುತ್ತೆ, ಆಸ್ಟ್ರಲ್ ಟ್ರಾವೆಲ್ ಅಂದ್ರೇನು, ಈ ಆಸ್ಟ್ರಲ್ ಟ್ರಾವೆಲ್ ಆದಾಗ ನಮ್ಮ ದೇಹ ಏನ್ ಮಾಡ್ತಾ ಇರುತ್ತೆ, ಅದು ಹೆಂಗೆ ಕನೆಕ್ಟಿವಿಟಿ ಇರುತ್ತೆ ಅನ್ನೋದು ಎಲ್ಲರಿಗೂ ಕ್ವೆಶನ್ ಇರುತ್ತಲ್ಲ. ಅದಕ್ಕೆ ಒಂದು ಅಧ್ಯಾಯನೇ ಅದ್ರ ಮೇಲೆ ಬರ್ದಿದ್ದಾರೆ. ಏನಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಂದ್ರೇನು, ನಮ್ಮ ಭೌತಿಕ ಶರೀರ ಮತ್ತೆ ಸೂಕ್ಷ್ಮ ಶರೀರ, ನಾವ್ ಯಾವಾಗ ಧ್ಯಾನ ಮಾಡ್ತೀವೋ ನಮ್ಮ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರ ಪ್ರಯಾಣ ಅನ್ನೋದು ಬೆಳೆಸುತ್ತೆ, ಅದನ್ನೇ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ. ಇನ್ನ ಹೆಂಗೆ ಕನೆಕ್ಟಿವಿಟಿ ಇರುತ್ತೆ ಅಂದ್ರೆ, ಈಗ ಒಂದ್ ಮಗು ಹುಟ್ಟಿದಾಗ ಆ ಮಗು ಹೆಂಗೆ ತಾಯಿಯ ಹೊಕ್ಕಳುಗಳಿಗೆ ಕನೆಕ್ಟ್ ಆಗಿ ಇರುತ್ತೋ, ಅದೇ ತರ ಒಂದು ಸಿಲ್ವರ್ ಕಾರ್ಡ್ ಅನ್ನೋದು ಇರುತ್ತೆ ನಮ್ಮ ಶರೀರ ಮತ್ತೆ ಸೂಕ್ಷ್ಮ ಶರೀರದ ಮಧ್ಯೆ. ಯಾವಾಗ ನಾವು ಧ್ಯಾನ ಮಾಡಿ ಆಸ್ಟ್ರಲ್ ಟ್ರಾವೆಲ್ ಸ್ಟಾರ್ಟ್ ಮಾಡಿದಾಗ ಆ ಸಿಲ್ವರ್ ಕಾರ್ಡ್ ನಮ್ಮ ಈ ದೇಹಕ್ಕೆ ಕನೆಕ್ಟ್ ಮಾಡಿ ನಮ್ಮನ್ನ ಆಸ್ಟ್ರಲ್ ಟ್ರಾವೆಲ್ ಅನ್ನು ಮಾಡಿಸುತ್ತೆ. ಇವಾಗ ಈ ಸಿಲ್ವರ್ ಕಾರ್ಡ್ ಯಾವಾಗ್ಲೂ ಹಿಂಗೆ ಇರುತ್ತಾ ಅಂತಂದ್ರೆ, ಇವಾಗ ನಮ್ಮ ಮರಣ ಹೊಂದಿದ್ಮೇಲೆ, ಅಂದ್ರೆ ನಾವ್ ಯಾವಾಗ ಈ ಬಾಡಿನ ವೆಕೆಟ್ ಮಾಡ್ತೀವೋ, ಆ ಬಾಡಿ ವೆಕೆಟ್ ಮಾಡಿದ್ಮೇಲೆ ಆ ಸಿಲ್ವರ್ ಕಾರ್ಡ್ ಅನ್ನೋದು ಕಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಅಲ್ಲಿ ಆ ದೇಹದ ರಿಲೇಟೆಡ್ ಮುಕ್ತಾಯ ಆಯ್ತು. ಮತ್ತೆ ಹೊಸ ದೇಹ ಬಂದಾಗ ಆ ಹೊಸ ದೇಹದ ಜೊತೆ ಸೂಕ್ಷ್ಮ ಶರೀರ ಮತ್ತೆ ಆ ಸಿಲ್ವರ್ ಕಾರ್ಡ್ ಮೂಲಕ ಮತ್ತೆ ಕನೆಕ್ಟಿವಿಟಿನ ಹೊಂದುತ್ತೆ. ಈ ಸಿಲ್ವರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಇರುತ್ತೆ, ಆದ್ರೆ ಅದ್ರದ್ದು ನಾವ್ ಯಾವಾಗ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಅದ್ರ ಕನೆಕ್ಟಿವಿಟಿ ಅನ್ನೋದಾಗ್ಲಿ ಅದ್ರ ಆಕ್ಟಿವೇಶನ್ ಅನ್ನೋದಾಗ್ಲಿ ಆಗುತ್ತೆ. ಇವಾಗ ನೋಡಿ, ನಾವು ಕುತ್ಕೊಂಡು ಆಸ್ಟ್ರಲ್ ಟ್ರಾವೆಲ್ ಅದು ಇದು ಅಂತೀವಿ, ಧ್ಯಾನ ಮಾಡಿದವ್ರಿಗೆ ಅದ್ ಹೇಳಿ ಅಯ್ಯೋ ಏನೋ ಹುಚ್ಚುಚ್ಚು ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ಯಾವಾಗ ನಾವು ಅದ್ರ ಪ್ರಯೋಗ ಇವಾಗ ಒಂದ್ ಲ್ಯಾಬ್ ಇರುತ್ತೆ, ಅಲ್ಲಿ ಕೆಮಿಕಲ್ಸ್ ಗಳನ್ನ ಹಾಕಿ ಟೆಸ್ಟ್ ಮಾಡಿದ್ರೆ ರಿಯಾಕ್ಷನ್ ಏನು ಅನ್ನೋದು ಗೊತ್ತಾಗುತ್ತೆ. ಅದೇ ತರ ನಾವು ಮೆಡಿಟೇಷನ್ ಮಾಡಿ ಅನುಭವ ಹೊಂದಿದ್ರೇನೆ ಇದೆಲ್ಲದು ನಿಜನ ಸುಳ್ಳು ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
ಆಮೇಲೆ ಎಷ್ಟೋ ಜನ ಹೇಳ್ತಿರ್ತಾರೆ, ಅಯ್ಯೋ ನನ್ಗೇನು ಕಾಣಿಸೋದೇ ಇಲ್ಲ, ನನ್ನ ಆಸ್ಟ್ರಲ್ ಟ್ರಾವೆಲ್ಲೇ ಆಗಿಲ್ವೇನೋ ಅಂತ ಅಂತಾರೆ. ಸೊ ಪ್ರತಿಯೊಬ್ಬರಿಗೂ ಆಸ್ಟ್ರಲ್ ಟ್ರಾವೆಲ್ ಆಗಿರುತ್ತೆ. ಥರ್ಡ್ ಐ ವಿಷನ್ ಇರೋರ್ಗೆ ಅದು ಫೀಲ್ ಆಗುತ್ತೆ. ಇಲ್ಲದೆ ಇರೋರ್ಗೆ ಹೆಂಗೆ ಫೀಲು ಅಂತಂದ್ರೆ, ನಾವು ಧ್ಯಾನಕ್ಕೆ ಕೂತಾಗ ನಮ್ಮನ್ನ ನಾವು ಮರ್ತು ಧ್ಯಾನ ಮಾಡ್ತೀವಲ್ಲ, ಅದೇ ಆಸ್ಟ್ರಲ್ ಟ್ರಾವೆಲ್. ಆಮೇಲೆ ಒಂದೊಂದ್ಸತಿ ಕೂತ್ಕೊಂಡಿರ್ತೀವಿ, ನಮ್ಮ ಬಾಡಿ ದೊಡ್ಡದಾದಂಗ ಅನ್ಸುತ್ತೆ, ನಾವು ಚಿಕ್ಕವರು ಇದ್ದಂಗ ಫೀಲ್ ಆಗ್ತಿದೆ ಅಂತ ಅಂತೀವಲ್ಲ, ಅವಾಗ ಆ ಸಿಲ್ವರ್ ಕಾರ್ಡ್ ಆಕ್ಟಿವೇಟ್ ಆಗಿ ಅದು ಆಸ್ಟ್ರಲ್ ಟ್ರಾವೆಲ್ ಮಾಡಕ್ಕೆ ಸಿದ್ಧವಾಗ್ತಾ ಇದೆ ಅಂತ ಅರ್ಥ. ಸೊ ಪ್ರತಿಯೊಂದನ್ನು ನಮ್ಗೆ ಅನುಭವ ಆಗ್ತಾ ಇರುತ್ತೆ. ಇನ್ನ ಬಾಡಿ ಲೈಟ್ ಆಗಿ ಫೀಲ್ ಆಗ್ತಾ ಇರೋದು, ಆಮೇಲೆ ಇಲ್ಲ ಹೆವಿ ಆಗಿ ಫೀಲ್ ಆಗ್ತಾ ಇರೋದು, ಇದೆಲ್ಲ ಏನಪ್ಪಾ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ಗೆ ನಮ್ಮನ್ನ ನಾವು ಸಿದ್ಧ ಮಾಡ್ಕೋತಾ ಇದೀವಿ. ಇಲ್ಲ ನಾವ್ ಯಾವಾಗ ಮರ್ತೋಗಿ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನಡೀತಾ ಇರುತ್ತೆ. ಬಟ್ ನಮಗೆ ಏನಪ್ಪಾ ಅಂದ್ರೆ ಅವೇರ್ನೆಸ್ ಅನ್ನೋದು ಇರಲ್ಲ. ಸೊ ಈ ತರ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಅದು ಓದ್ತಾ ಇದ್ರೆ ಯಾವಾಗ ಈ ಫುಲ್ ಬುಕ್ ಮುಗಿಸ್ಲಿ ಅನ್ನಷ್ಟು ತುಂಬಾ ಚೆನ್ನಾಗಿದೆ. ದ ಥರ್ಡ್ ಐ ಅನ್ನೋದು ಇಂಗ್ಲಿಷ್ ಅಲ್ಲಿ. ಸೊ ಇದನ್ನ ಸಾಧ್ಯವಾದ್ರೆ ಎಲ್ಲಾರು ಓದಿ, ಆಮೇಲೆ ಇದರ ಆನಂದನ ಪಡೀರಿ ಅಂತ ಹೇಳ್ತೇನೆ.